ಬಿಜೆಪಿ ಪಕ್ಷವು ಸಣ್ಣ ಸಣ್ಣ ಸಮುದಾಯಗಳ ವ್ಯಕ್ತಿಗಳನ್ನ ಗುರುತಿಸಿ ಸಾಮಾಜಿಕ ನ್ಯಾಯವನ್ನ ಯಾವ ರೀತಿಯಲ್ಲಿ ಪ್ರತಿಪಾದಿಸುತ್ತದೆ ಎಂಬುದನ್ನು ಕಾರ್ಯಕರ್ತರು ಅರಿಯಬೇಕು. ಪಕ್ಷದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ರಾಜಕೀಯ ಅವಕಾಶಗಳನ್ನ ಸಿಗುತ್ತವೆ ಎಂದು ನೂತನ ವಿಧಾನ ಪರಿಷತ್ ಸದಸ್ಯ ರಘು ಕೌಟಿಲ್ಯ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾಯಕ ಸಮುದಾಯದ ಮುಖಂಡರನ್ನ ಭೇಟಿ ಮಾಡಿ ಅವರು ಮಾತನಾಡಿದರು. ನಾನು ಈ ಹಿಂದೆ 2 ಬಾರಿ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ರು. ಎಚ್ಡಿ ಕೋಟೆ ತಾಲೂಕಿನ ಜನತೆ ನನಗೆ ದೊಡ್ಡ ಪ್ರಮಾಣದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲ ನೀಡಿದ್ದಾರೆ. ಅದನ್ನ ನಾನು ಎಂದಿಗೂ ಮರೆಯೋದಿಲ್ಲ. ಕ್ಷೇತ್ರದ ಜನತೆಗೆ ನಾನು ಸದಾ ಕೃತಜ್ಞತನಾಗಿರುತ್ತೇನೆ ಎಂದಿದ್ದಾರೆ. ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಆಶಯ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ವರಿಷ್ಠ ಮಂಡಳಿ, ರಾಜ್ಯದಲ್ಲಿ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯ ಕೋರ್ ಕಮಿಟಿ ಹಾಗೂ ಬಿಎಸ್ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಇಂದು ನನಗೆ ವಿಧಾನ ಪರಿಷತ್ ಸದಸ್ಯನಾಗುವ ಅವಕಾಶ ಸಿಕ್ಕಿದೆ. ಈ ಯಶಸ್ಸನ್ನ ನಾನು ಪಕ್ಷದ ಕಾರ್ಯಕರ್ತರಿಗೆ ಸಮರ್ಪಿಸುತ್ತೇನೆ ಎಂದು ರಘು ಕೌಟಿಲ್ಯ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿ ವಿಜೇಂದ್ರಣ್ಣವರ ಒಂದು ಏನ್ ನೇತೃತ್ವದಲ್ಲಿ ಇವತ್ತು ನಮ್ಮ ರಘುಣ್ಣವರು ಅವರು ತುಂಬಾ ತಳಮಟ್ಟದಿಂದ ಬಂದಂತವ್ರು. ನಾನು ಕೂಡ ನಾವು ಜೊತೆಲಿ ಹಿಂದೆ ಇದ್ದಂತವ್ರು. ಹಾಗಾಗಿ ಅವ್ರ ಕಷ್ಟ ಸುಖ ಎಲ್ಲ ನನ್ಗೂ ಗೊತ್ತು. ಹಾಗಾಗಿ ಅವರು ತುಂಬಾ ಇವಾಗ ಮಾತಾಡ್ತಾ ಹೇಳ್ತಾ ಇದ್ರು. ನಾನು ಅದ್ರ 4,000 ಜನದಲ್ಲಿ 2,000 ಜನ ಕಟ್ಟಿಲ್ಲ ಅಂದ್ರೆ ಅವರು ಒಡನಾಟ ಅವತ್ತಿಂದನೂ ಕೂಡ ಎಲ್ಲಾ ವಿಚಾರದಲ್ಲೂ ತಿಳ್ಕೊಂಡಿರುವಂತ ವ್ಯಕ್ತಿ. ಅವರ ಒಂದು ಕಷ್ಟಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ 2 ಸರಿ ಸೋತ್ರು ಕೂಡ ಅವರು ನಿಜವಾಗ್ಲೂ ಕೂಡ ಹತ್ತಿರದಲ್ಲಿ ಸೋತಂತ ನಾವೆಲ್ಲ ಕಂಡಿದ್ದಿಲ್ಲ. ಅವ್ರು ಮಾತಾಡ್ತಾನು ಕೂಡ ಹೇಳಿದ್ರು ಯಾವತ್ತೋ ಶಾಸಕರಾಗಬೇಕಾಗಿತ್ತು. ಇವತ್ತು ಪಕ್ಷವನ್ನ ಗುರುತಿಸಿ ಒಂದು ಸಮುದಾಯನ ಇವತ್ತು ಮಡಿವಾಳ ಸಮಾಜದಲ್ಲಿ ಗುರುತಿಸಿ ಇವತ್ತು ಯಡಿಯೂರಪ್ಪನವರು ಇವತ್ತು ಒಂದು ಆದರ್ಶನ ಮೆರೆದಿದ್ದಾರೆ ಅಂತ ಇವತ್ತು ಯಡಿಯೂರಪ್ಪನವ್ರಿಗೆ ನಾವು ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಇಲ್ಲಿಗೆ ಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿದ್ದಾರೆ, ಅವರಿಗೂ ಕೂಡ ಟಿ ವೆಂಕಟೇಶ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ